शालेय विद्यार्थ्यांना मजुरांप्रमाणे कामाला लावल्याचा गंभीर आरोप माझ्या निदर्शनास आला आहे, असे चिकोडी DDPI सीतारामो यांनी सांगितले। शनिवारी चिकोडी येथे पत्रकारांशी बोलताना त्यांनी स्पष्ट केले की सरकारी शाळांमध्ये विद्यार्थ्यांना कामासाठी वापरल्याबाबत तक्रारी प्राप्त झाल्या असून चिकोडी शैक्षणिक जिल्ह्यातील 2 शाळांमध्ये अशा घटना घडल्याचे त्यांच्या निदर्शनास आले आहे। ಚಿಕ್ಕೋಡಿ ಉಪವಿಭಾಗದಲ್ಲಿ ಶೈಕ್ಷಣಿಕ ಮಟ್ಟ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ। ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತಂದರೆ ಶಿಕ್ಷಕರೇ ಮಕ್ಕಳನ್ನ ಕೂಲಿ ಕಾರ್ಮಿಕರಂತೆ ಬಳಸ್ಕೊಳ್ತಾ ಇದ್ದಾರೆ ಸರ್। ತನ್ನ ತಾಲೂಕಿನ ರಡ್ರಹಟ್ಟಿ ಗ್ರಾಮ ಆಗಿರ್ಬೋದು ಮತ್ತು ಗೌಡೇನವಾಡಿ ಸರ್, ಕೆರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಚಿಕ್ಕೋಡಿ ತಾಲೂಕು ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾವು ಯಾವುದೇ ಶಾಲೆಯಲ್ಲಿ ಮಕ್ಕಳುಗಳನ್ನು ಒಂದು ಶ್ರಮಿಕವಾದಂಥ ಕೆಲಸಗಳಲ್ಲಿ ಬಳಸ್ಕೊಳ್ಳಿ ಅಂತ ಇಲ್ಲ, ಅವರು ಶೈಕ್ಷಣಿಕ ಉದ್ದೇಶಗಳಿಗೆ ಮಾತ್ರ ಮಕ್ಕಳನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ಪಾಠ ಪ್ರವಚನ ಇರ್ತಕ್ಕಂಥದ್ದೆಲ್ಲ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ। ಆದರೂ 2 ಶಾಲೆಗಳಲ್ಲಿ ಈ ಥರ ಘಟನೆ ನಡೆದಿರ್ತಕ್ಕಂಥದ್ದು ಇತ್ತೀಚೆಗೆ ಮೀಡಿಯಾಗಳಿಂದ ನನಗೆ ಬಂದಿದೆ। ಯಾವುದೇ SDMC ಅವರಾಗಲಿ ಶಾಲೆಯ ಶಿಕ್ಷಕರಾಗಲಿ ಮಕ್ಕಳನ್ನ ಈ ಥರ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಏನಾದರೂ ಖಾತ್ರಿ ಆದರೆ ಅವ್ರ ಮೇಲೆ ನಿಯಮಾನುಸಾರ ಏನು ಇಲಾಖೆ ಕ್ರಮ ಕೈಗೊಳ್ಳಬೇಕು ಅದನ್ನು ಖಂಡಿತ ಕೈಗೊಳ್ತೀವಿ। ನಾವು ಯಾವುದೇ ಮಕ್ಕಳುಗಳನ್ನು ಓದುವಂಥ ಸಮಯದಲ್ಲಿ ಬೇರೆ ಈ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ತಕ್ಕಂಥದ್ದನ್ನು ನಾವು ನಿಷೇಧ ಮಾಡಿದ್ದೀವಿ, ಅದಕ್ಕೆಲ್ಲ ಅವಕಾಶ ಇಲ್ಲ। ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ್ದೀವಿ। ಯಾರ 100ರಲ್ಲಿ ಒಬ್ಬ ಶಿಕ್ಷಕ ಇಂಥ ಕೆಲಸ ಮಾಡೋದ್ರಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತದೆ। 99ರಷ್ಟು ಶಿಕ್ಷಕರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, SDMC ಸಹಕಾರ ಇದೆ, ಟೀಚರ್ಸು ಒಳ್ಳೆಯವರಿದ್ದಾರೆ। ಯಾರೋ ಒಬ್ಬ ಮಿಸ್ಟೇಕ್ ಮಾಡೋದ್ರಿಂದ ಇಡೀ ಶೈಕ್ಷಣಿಕ ವಲಯ ಹಾಳಾಗುವಂಥ ಪ್ರಶ್ನೆ ಇಲ್ಲ। ಅವರಿಂದ ಏನಾದರೂ ತೊಂದರೆ ಆಗ್ತದೆ ಅಂದರೆ ಖಂಡಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ನಾನು ತೆಗೆದುಕೊಳ್ತೀನಿ ಸರ್। ಇವು 2 ಘಟನೆಗಳ ಬಗ್ಗೆ BO ಅವರಿಗೆ ಗೊತ್ತಿದ್ರು ಕ್ರಮ ಕೈಗೊಳ್ತಾ ಇಲ್ಲ, ಮಾಧ್ಯಮದವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್। ಅತನಿ BO ಇದಾರಲ್ಲ MR ಮುಜಾ ಅಂತೇಳಿ, ಅವರು ಮಾಧ್ಯಮದವ್ರು ಫೋನ್ ರಿಸೀವ್ ಮಾಡಲ್ಲ, ಮಾಧ್ಯಮದವರು ಸಹ ಸಕಲ ಇವ್ರದ್ದು ಅದರಲ್ಲಿ ಪಾತ್ರ ಇದೆ, ಅವರನ್ನು ಸಹ ಅಮಾನತು ಮಾಡಬೇಕಂತೇಳಿ ಕೆಲವೊಂದಿಷ್ಟು ಪ್ರಜ್ಞಾವಂತರ ಆಗ್ರಹ ಮಾಡ್ತಾ ಇದ್ದಾರೆ ಸರ್। ಇದ್ರ ಬಗ್ಗೆ ಅವ್ರ ಮೇಲೆ ಏನಾದರೂ ಕ್ರಮ ಆಗುತ್ತೆ ಅಂತ ನಾನೀಗ BOs ಇದನ್ನು ಕೇಳಿ ವರದಿ ಪಡಿತೀನಿ। ಅವ್ರ ಗಮನಕ್ಕೆ ಬಂದು ಕೂಡ ನಮಗೆ ಅವ್ರನ್ನ ಕ್ರಮ ಅವರೂ ಕೈಗೊಳ್ದೇನೆ ನಮಗೂ ವರದಿ ಮಾಡಿಲ್ಲ ಅಂತಂದರೆ ಖಂಡಿತ ನನ್ನ ಹಂತದಲ್ಲಿ ಆಕ್ಷನ್ ತಗೊಳ್ತೀನಿ। BOs ಕೂಡ ಇಂಥವೆಲ್ಲ ವಿರೋಧವನ್ನು ವ್ಯಕ್ತಪಡಿಸಬೇಕು। ಆ ಥರ ಎಲ್ಲಿ ಈ ಥರ ಘಟನೆಗಳು ನಡೀತದೋ ತಕ್ಷಣ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಅವ್ರು ಡೈರೆಕ್ಷನ್ ಕೊಡ್ತೀನಿ। BOದು ಏನಾರು ಮಿಸ್ಟೇಕ್ ಮಾಡೋದೇನಾರು ನನಗೆ ಗಮನಕ್ಕೆ ಬಂದರೆ ಅವ್ರ ಮೇಲೂ ಕೂಡ ಆಕ್ಷನ್ ಸರ್ಕಾರಕ್ಕೆ ಬರೀತೀವಿ ಸರ್। ಈಗ ಅಲ್ಲಿ ತಪ್ಪು ಬಂದಂಥ ಶಿಕ್ಷಕರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಅಂತ ಎಲ್ಲಿ ಈಗ ಎರಡು ಕಡೆ ಮಕ್ಕಳನ್ನ ಬಳಕೆ ಮಾಡಿದ್ದಾರೆ ಸರ್ ಕೆಲಸಕ್ಕೆ, ಶಿಕ್ಷಕರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ ಅಂತ ಸರ್? ಖಂಡಿತ ಅವ್ರ ಮೇಲೆ ಕ್ರಮ ಆಗ್ತದೆ। ಅವ್ರಿಗೆ ಮೊದಲು ನಾವು ನೋಟಿಸ್ ಕೊಡ್ತೀವಿ, ಅವ್ರು ಏನು ಉತ್ತರ ಕೊಡ್ತಾರೆ ಏನಕ್ಕೆ ಅಂಥೇಳಿ। ಖಂಡಿತ ಅದು ನಿಮ್ಮ ಮೇಲ್ನೋಟಕ್ಕೆ ಅದು ಆರೋಪ ಸಾಬೀತಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ, ಅದು ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಂಡಿರೋದು, ಅವ್ರ ಮೇಲೆ ಖಂಡಿತ ನಾವು ಶಿಕ್ಷೆಯನ್ನು ಕೊಟ್ಟೇ ಕೊಡ್ತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ। या प्रकरणाशी संबंधित शिक्षकांना तात्काळ नोटीस बजावून कारवाई करण्यात येईल। तसेच या घटनेबाबत योग्य अहवाल सादर करण्यात अपयशी ठरलेल्या BO यांच्या विरोधातही कारवाई करण्यात येईल, असेही त्यांनी स्पष्ट केले। राजशेखर हिरेमठ, KMM मराठी, बेळगाव।